ಬರ್ತಾ ಇದ್ರೆ ನೋಡಿ ಬರೀ ಅಡಿಕೆ ಮರಗಳೇ. ಅಡಿಕೆ ಮರ ಅಲ್ಲಿ ನೋಡಿ, ಅಡಿಕೆ ಮರ ಅಲ್ಲಿ ನೋಡಿ, ಎಲ್ಲಿ ನೋಡ್ತಿರೋ ಫುಲ್ಲು ಎಲ್ಲ ಅಡಿಕೆ ಮರ 360 ಡಿಗ್ರಿ. ಏನೆಲ್ಲ ಅಡಿಕೆ ಮರ ಅಂತ ಅಡಿಕೆಗಳು ಹಾಕ್ಬಿಟ್ಟಿದ್ದೀರಾ. ಸೊ ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ ಗುರು ಈ ಅಡಿಕೆ ಮರದವ್ರಿಗೆ. ರೈತರುಗಳೆಲ್ಲ ನೀಲಗಿರಿ ಎಲ್ಲ ಕಡಿಬೇಕು ಅಂತ ಹೇಳಿದ್ಮೇಲೆ ಎಲ್ಲರೂ ಏನು ಮಾಡಿದ್ರು, ನೀಲಗಿರಿ ಎಲ್ಲ ಕಟಾವು ಮಾಡಿ ಅಡಿಕೆ ಮರಗಳು ಹಾಕೊಂಬಿಟ್ಟವ್ರು ಎಲ್ಲ ಕಡೆನೂ. ಸೊ ಈ ಕಡೆ ಎಲ್ಲ ತೆಂಗಿನ ಮರ ಜಾಸ್ತಿ ಇತ್ತು ಮುಂಚೆ, ಇವಾಗ ಯಾಕೆ ಎಲ್ಲ ಅಡಿಕೆ ಕಡೆ ಮಾಡ್ಕೊಂಬಿಟ್ಟವ್ರೆ. 90 to 99% ಜನ ಎಲ್ಲ ಅಡಿಕೆ ಮರ ಹಾಕೋರು ಗುರು. ನೋಡಿ ಅಲ್ಲಿ ನೋಡಿ, ಎಲ್ಲಿ ನೋಡ್ತೀರ ನೀವು ಬರೀ ಅಡಿಕೆ ಮರಗಳೇ. ಫ್ಯೂಚರ್ ಒಂದು 10-20 ವರ್ಷಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅಡಿಕೆ ರೇಟು. ಸೊ ರೈತರದ್ದು ಅದು ಇವರೇ ಕಾಪಾಡಬೇಕು. ಬರೀ ಅಡಿಕೆ ಮರ, ಇಲ್ಲೂ ಅಡಿಕೆ ಮರ, ಅಡಿಕೆ ಮರ, ಅಡಿಕೆ ಮರ, ಅಡಿಕೆ ಮರ. ರೆಡಿ ದುಡಿಯೋದಿದ್ದಿದೆ ಗುರು. ಏನೈತೆ ಲೈಫಲ್ಲಿ ದುಡಿಬೇಕು. ನಿಮ್ಗೆ ಏನು ಇಷ್ಟ ಆಯಿತೋ ಅದು ಮಾಡ್ತಾ ಇರ್ಬೇಕು ಗುರು. ಏನು ಇಷ್ಟ ಆಯಿತೋ ಅದನ್ನು ನಿಮ್ಗೆ ಏನು ಇಷ್ಟ ಆಯಿತೋ ಅದನ್ನು ಮಾಡ್ತಾ ಇರ್ಬೇಕು ಗುರು. ಅವಾಗೇ ಲೈಫಲ್ಲಿ ಒಂದು ಕಂಪ್ಲೀಟ್ ಅನ್ಸೋದು ನಮಗೆ. ದುಡಿಯೋಕ್ಕೂ ಪರವಾಗಿಲ್ಲಪ್ಪ, ನಾವು ಅಂದ್ಕೊಂಡ್ರೆ ನಾವು ಮಾಡ್ತಾಯಿದ್ದೀವಿ ಅಂತ. ಸೊ ನನಗಂತೂ ನಾನು ಮಾಡೋ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ. ಮತ್ತು ಆ ಕೆಲಸ ಬಿಟ್ಟು ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಏನು ಮಾಡಬೇಕು, ಒಬ್ಬ ರೈಡರ್ ಆಗಬೇಕು, ಬ್ಲಾಗರ್ ಆಗಬೇಕು, ಮತ್ತು ಟ್ರಾವೆಲರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದನ್ನು ಎಷ್ಟೋ ವರ್ಷಗಳ ಕನಸು ಈಗೀಗ ನನಸಾಗಿದೆ. ಸೊ ತುಂಬ ಕಷ್ಟಪಟ್ಟು ಗಾಡಿ ತಗೊಂಡು, ಕ್ಯಾಮ್ರಾ ತಗೊಂಡು, ಹೆಲ್ಮೆಟ್ ತಗೊಂಡು, ಈ ಜಾಕೆಟ್ ತಗೊಂಡು, ಎಲ್ಲ ತಗೊಂಡು ಸೊ ನಿಮ್ಮ ಮುಂದೆ ಬಂದಿದ್ದೀನಿ. ಒಂಥರ ಏನೋ ಖುಷಿ ಸ್ನೇಹಿತರೆ. ಇದು ಲೈಫಲ್ಲಿ ನಾನು ಅಂದ್ಕೊಂಡಿರೋದು ನಾನು ಮಾಡ್ತಾ ಇರೋದಕ್ಕೆ ಅದು ಹೇಳ್ಕೊಳಕ್ಕಾಗಲ್ಲ. ಸೊ ನಾನು ಮಾಡೋ ಕೆಲಸ ಬಂದು ಸಲೂನಲ್ಲಿ ವರ್ಕ್ ಮಾಡ್ತೀನಿ. ಸೊ ಆ್ಯಸ್ ಎ ಬಾರ್ಬರ್ ನಾನೊಬ್ಬ ಮೋಟೋ ಬ್ಲಾಗರ್ ಆಗಬೇಕು ಅನ್ನೋದು ನನ್ನ ತುಂಬ ಚಿಕ್ಕ ವಯಸ್ಸಿಂದ ನನ್ನ ಕನಸೋದು. ಸೊ ಆ ಕನಸು ಆಫ್ಟರ್ 10 years ನನಸಾಗಿದೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು, ಬೇರೆ ಬೇರೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು, ಆಮೇಲೆ ನನ್ನದೇ ಒಂದು ಶಾಪ್ ಓಪನ್ ಮಾಡಿ ಆ ಶಾಪಲ್ಲಿ ದುಡಿದು, ಸೊ ಏನೋ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಒಬ್ಬ ಬಾರ್ಬರ್, ಒಬ್ಬ ಯೂಟ್ಯೂಬ್ ಬ್ಲಾಗರ್ ಆಗಿ, ಮೋಟೋ ಬ್ಲಾಗರ್ ಆಗಿ ನಿಮ್ಮ ಮುಂದೆ ಬಂದಿದ್ದಾನೆ. ಸೊ ಬೆಳೆಸೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡು. ನನಗಂತೂ ತುಂಬ ಖುಷಿ ಇದೆ ಸ್ನೇಹಿತರೆ. ಆ್ಯಸ್ ಎ ಬಾರ್ಬರ್ ಅಂತ ಹೇಳ್ಕೊಳ್ಳೋದಕ್ಕೆ ಏನು ನನಗೆ ಈ ಹಿಂಜರಿಕೆ ಇಲ್ಲ. ಸೊ ನನ್ನ ವೃತ್ತಿಗೆ ನಾನು ಗೌರವ ಕೊಡ್ತೀನಿ. ಸೊ ಆ ವೃತ್ತಿಯಿಂದನೇ ನಾನು ಈ ಮಟ್ಟವರೆಗೂ ಬಂದಿರೋದು. ಸೊ ನನ್ನ ವೃತ್ತಿ ಮೇಲೆ ನನಗೆ ತುಂಬ ಖುಷಿ ಇದೆ. ಯಾರೇ ಆಗಲಿ ಸ್ನೇಹಿತರೆ, ಒಬ್ಬ ಬಾರ್ಬರ್ನ, ಒಬ್ಬ ಕ್ಷೌರಿಕನ ತುಂಬ ಕೀಳಾಗಿ ನೋಡೋಕೆ ಹೋಗ್ಬೇಡಿ. ಸೊ ನಾವಿದ್ರೇ ನೀವು ಅಂದವಾಗಿ ಕಾಣೋದು. ಯಾವತ್ತೂ ನಮಗೆ ಜನ ಕಾಣಬೇಕು ಅಂತ ನಾವು ಮಾಡೋಲ್ಲ. ನಮಗೆ ನಾವು ಚೆನ್ನಾಗಿರಬೇಕು ಅಂತ ನಾವು ಯಾವತ್ತೂ ಇರೋದಿಲ್ಲ. ಸೊ ಬರೋ ಜನಗಳನ್ನ ಚೆನ್ನಾಗಿ ಕಾಣಿಸ್ಬೇಕು, ಅವ್ರದ್ದು ಬೇರೆ ಫಂಕ್ಷನ್ಗಳಲ್ಲೆಲ್ಲ ಅವ್ರು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತೀವಿ ಹೊರತು ಅದರಿಂದ ನಮಗೇನು ಬೇಡ. ಸೊ ಕೆಲವೊಂದು ಮಾತುಗಳು ಅಂತಾರೆ, ಅದು ತುಂಬ ಬೇಜಾರಾಗುತ್ತೆ. ಯಾರೇ ಆಗಲಿ ಇನ್ನು ಮುಂದೆ ಕ್ಷೌರಿಕನಿಗೂ ಒಂದು ಬೆಲೆ ಕೊಡಿ. ಪ್ರತಿಯೊಬ್ಬ ಕ್ಷೌರಿಕನು ಅವನ ಪರ್ಸನಲಲ್ಲಿ ಏನೇ ಕಷ್ಟಗಳಿರಲಿ, ಏನೇ ಪ್ರಾಬ್ಲಮ್ ಇರಲಿ, ಎಲ್ಲನೂ ಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾನೆ, ನಗ್ನಗ್ತವಾಗಿ ಚೆನ್ನಾಗಿ ಮಾತಾಡ್ತಾನೆ. ನೀವು ಬಂದು ಅಲ್ಲಿ ಕುತ್ಕೊಂಡು ಸರ್ವಿಸ್ ತಗೊಳ್ಳೋವರೆಗೂ ನಿಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿ ನಿಮ್ಮಲ್ಲಿರೋ ಕಷ್ಟಗಳನ್ನ ಕೇಳ್ತಾನೆ ಹೊರತು ಅವನಲ್ಲಿರೋ ನೋವುಗಳು, ಕಷ್ಟಗಳು ಯಾರಾದ್ರೂ ಹೇಳ್ಕೊಡಲ್ಲ. ಒಬ್ಬ ಬಾರ್ಬರ್ಗೆ ಮನಸ್ಸಿಗೆ ನೋವು ಮಾಡಬೇಡಿ.
ನಾನಂತೂ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೊಬ್ಬ ಕ್ಷೌರಿಕ, ನಾನೊಬ್ಬ ಬಾರ್ಬರ್, ತುಂಬ ಖುಷಿಯಿಂದ ಹೇಳ್ಕೊತೀನಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ.